ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಸುಮಾರು 10 ಗಂಟೆ. ಯಾಕಪ್ಪ ಅಂದರೆ ಇವತ್ತು ನಾನು ಇದಕ್ಕೆ ಹೋಗಿದ್ದೆ, ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ಹಾಸ್ಪಿಟ್ಲಿಗೆ ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ತೋರಿಸಿದ್ರೆ ದೊಡ್ಡ ಹಾಸ್ಪಿಟ್ಲ್ ಆಕತ್ತೆ. ಅಲ್ಲಿ ESI ಇಲ್ಲಿ ಫಸ್ಟ್ ತೋರಿಸ್ತೀವಿ. ಇಲ್ಲಿ ಹುಷಾರಾಗಲಿಲ್ಲ ಅಂದರೆ ಅಲ್ಲಿ ದಾವಣಗೆರೆಗೆ ಹೋಗ್ಬೇಕು. ಹಂಗಾಗಿ ಇವತ್ತು ಮಂಗಳವಾರ, ಇವತ್ತು ಹೊಂಟಿದ್ದೀವಿ. ನಿನ್ನೆನೂ ಹೋಗ್ಬೇಕಾಗಿತ್ತು, ಸೋಮವಾರ ನಮ್ಮ ಮನೆಯವ್ರ ಡ್ಯೂಟಿ ಇತ್ತು. ಹಂಗಾಗಿ ನಾವು ಇವತ್ತು ಮಂಗಳವಾರ ಇಟ್ಕೊಂಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದಾವಣಗೆರೆ. ಯಾಕಂದರೆ ಫಸ್ಟ್ ಇವಾಗ ಒಂದು ಸತಿ ತೋರಿಸ್ಕೊಂಬರೋಣ ಅಂಥೇಳಿ ಅದಕ್ಕೋಸ್ಕರನೇ ಹೊಂಟಿದ್ದೀವಿ. ಭಾಳ ದೂರ ಆಗ್ತೈತಿ ಫ್ರೆಂಡ್ಸ್. ಮುಂಚಾಗ ಬೇರೆ ಇತ್ತು, ಇಲ್ಲಿ ಅದು ಹೊಸ ಬಸ್ ಸ್ಟ್ಯಾಂಡಿನಿಂದ ಇರ್ತಿತ್ತು ಬಸ್ಗಳು. ಇವಾಗ ಹಂಗಲ್ಲ, ಇವಾಗ ಅದಕ್ಕೆ ಕಟ್ತಾ ಇದ್ದಾರಲ್ಲ, ಹಳೆ ಸ್ಟಾಪಲ್ಲಿ ಇಳದೆ ಬರಬೇಕು. ಹಂಗಾಗಿ ದೂರ ಆಗ್ತೈತಿ ಬಸ್ ಸ್ಟ್ಯಾಂಡ್ಲಿಂದ ಅಲ್ಲಿಗೆ. ಬಂತು ಹಾಸ್ಪಿಟ್ಲಿಂದ ನಮ್ಮ ಮನೆಯವ್ರಿಗೆ ಚೀಟಿ ಮಾಡಿಸ್ತಾ ಇದ್ದಾರೆ. ಚೀಟಿ ಮಾಡಿಸಿದ ಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬೇಕು. ಇನ್ನು ಅವ್ರು ಒಂದು ರೌಂಡ್ ಇದಕ್ಕೆ ಹೋಗಿರ್ತಾರೆ, ಹೋಗಿ ತೋರಿಸ್ಕೊಂಡು ಇವ್ರಿನ ಇಲ್ಲಿ ದುಡ್ಡು ಕೊಡಕತ್ತಿದ್ರು ನಮ್ಮ ಮನೆಯವರು. ಇವಾಗ ನಿಂತ್ಕೊಂಡಿದ್ರಲ್ಲಿ ಪಳ್ಳಕ್ಕೆ. ಅಲ್ಲಿ ಒಂದು ಗಣಪತಿ ವಿಗ್ರಹ ಐತಿ ಫ್ರೆಂಡ್ಸ್, ಚೆನ್ನಾಗೈತಿ. ಹೋಗಿ ಎಲ್ಲರೂ ಫಸ್ಟಕ್ಕೆ ನಮಸ್ಕಾರ ಮಾಡಿ ಕುಂಕುಮ ಹಚ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗ್ಬೇಕು. ಎಂಟ್ರೆನ್ಸ್ ಐತೆ, ಅದು ಮುಂಚೆನೇ ಚೆನ್ನಾಗೈತಿ ಫ್ರೆಂಡ್ಸ್. ಹಾಸ್ಪಿಟ್ಲ್ ಮಾತ್ರ ಹೊಸ ಹಾಸ್ಪಿಟ್ಲ್ ಕಟ್ಟಿರೋದು, ಮುಂಚೆ ಹಳೇದಿತ್ತು, ಇವಾಗ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದಾರಲ್ಲಿ. ಹಂಗಾಗಿ ನಾನು ಇಷ್ಟಿಷ್ಟೇ ಕ್ಲಿಪ್ಪಿಂಗ್ ತೊಗೊಂಡು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಪಳ್ಳಕ್ಕೆ ಕುಂತಿದ್ದೀವಿ, ಇನ್ನೂ ಬಂದಿಲ್ಲ ಡಾಕ್ಟ್ರು, ಹೊರಗಡೆ ಹೋಗಿದಾರಂತಿನ. ಹಂಗಾಗಿ ಅವ್ರು ಬಂದಮೇಲೆ ಹೋಗ್ಬೇಕು. ತೋರಿಸ್ಕೊಂಡು ಮತ್ತೆ ಹೊಂಟಿದ್ದೀವಲ್ಲ ಮನೆಗೆ. ಒಂದು ರೌಂಡ್ ತೋರಿಸ್ಕೊಂಡ್ವಲ್ಲ, ತೋರಿಸ್ಕೊಂಡು ಇವಾಗ ಮನೆಗೆ ಹೊಂಟಿದ್ದೀವಿ ಫ್ರೆಂಡ್ಸ್. ಇವಾಗ ತೋರಿಸ್ಕೊಂಡು ಮತ್ತು ಇವಾಗ ಮನೆಗೆ ನಡ್ಕೊತ ಹೋಗ್ತೀವಿ. ಅಂದ್ರೆ ಅಲ್ಲೊಂದು ಸ್ವಲ್ಪ ನಡ್ಕೊತ ಹೋಗಿ ಮುಂದಕ್ಕೆ ಹೋಗಿ ಆಟೋ ಹತ್ಕೊಂಡು ಹೋಗ್ತೀವಿ. ಯಾಕಂದರೆ ಇಲ್ಲಿಂದ 70 ರೂಪಾಯಿ ಇತ್ತು ಇಲ್ಲಿ ಬಸ್ ಸ್ಟ್ಯಾಂಡಿಗೆ. ಅದಕ್ಕೋಸ್ಕರನೇ ಒಂದು ಅರ್ಧಕ್ಕೆ ನಾವು ಹೋಗೋಣ ನಡ್ಕೊತ, ನಮಗೂ ಅಂಥೇಳಿ ನಮ್ಮ ಮನೆಯವ್ರು ಹೇಳಿದರು. ಹಂಗಾಗಿ ನಡ್ಕೊತ ಹೋಗ್ತಾಯಿದ್ದೀವಿ. ಹೋಗಿ ಬರ್ತೀನಿ ಫ್ರೆಂಡ್ಸ್ ಇನ್ನೊಂದು ಹಿಡಿದು.